ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರೆದಿರೋದು ತಾರಾ ಮಂಜುನಾಥ್. ಬನ್ನಿ ನಮ್ಮ ಮುಂದಿನ ಹೊಸ ಚಾಪ್ಟರ್ನ ನೋಡೋಣ. ಚಾಪ್ಟರ್ನ ಹೆಸರು ಉಸಿರಾಡಿ ವಿಮುಕ್ತಗೊಳ್ಳಿ ಮುಗುಳ್ನಗಿ. ಹೆಂಗೆ ನೋಡೋಣ. ನಾವು ಉಸಿರಾಡ್ತಾ ಇದೀವಲ್ಲ ಮೇಡಮ್, ಇದಕ್ಕೋಸ್ಕರ ಹೊಸ ಚಾಪ್ಟರು, ಇದು ಒಂದು ಅಭ್ಯಾಸನ ಅಂತ ನೀವು ಕೇಳೋದಾದ್ರೆ ಸ್ವಲ್ಪ ಡೀಪಾಗಿ ನೋಡ್ತಾ ಹೋಗೋಣ ಆಯ್ತಾ. ಎಲ್ಲ ನಾವು ಮಾಡ್ತಾ ಇರೋದೆ, ಆದರೆ ಹೇಗೆ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ, ಯಾವಾಗ ಮಾಡ್ತಾ ಇದ್ದೀವಿ, ಹೇಗೆ ಮಾಡಬಾರ್ದು ಅನ್ನೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಆಹಾರ ಇಲ್ಲದೆ ನಾವೊಂದು ವಾರ ಇರ್ಬೋದು, ನೀರಿಲ್ಲದೆ ಸ್ವಲ್ಪ ದಿನ ಕೂಡ ಇರ್ಬೋದು, ಆದರೆ ಶ್ವಾಸವಿಲ್ಲದೆ ಕೇವಲ ಕೆಲವು ನಿಮಿಷಗಳು ಮಾತ್ರ ಇರ್ಬೋದು ಅಷ್ಟೆ. ಆದರೂ ಕೂಡ ಹೆಚ್ಚಿನ ಜನರಿಗೆ ಉಸಿರಾಡೋದು ಹೇಗೆ ಅಂತ ಗೊತ್ತಿಲ್ಲ. ಬದಲಿಗೆ ಅವರು ಒತ್ತಡದಿಂದ ಮತ್ತು ಪ್ರಜ್ಞಾಹೀನವಾಗಿ ಉಸಿರಾಡ್ತಾ ಇದ್ದಾರೆ. ನಿಜ ಏನಂದ್ರೆ, ನೀವು ಪ್ರಜ್ಞಾಪೂರ್ವಕವಾಗಿ ಉಸಿರಾಡುವಾಗ ನಿಮ್ಮ ಸ್ಥಿತಿ, ಕತೆ ಮತ್ತು ನಿಮ್ಮ ಸಾಮರ್ಥ್ಯವನ್ನು ತಕ್ಷಣವೇ ಬದಲಾಯಿಸಿಕೊಳ್ಳುತ್ತೀರಿ. ಉಸಿರಾಟವು ನಿಮ್ಮ ಭಾವನಾತ್ಮಕ, ನಿಷ್ಕಲ್ಮಶ ಮತ್ತು ಆಧ್ಯಾತ್ಮಿಕ ಪ್ರಚೋದನೆಯನ್ನು ಮರುಹೊಂದಿಸುತ್ತದೆ. ಈ ಆಚರಣೆಯು ನಿಮ್ಮ ವ್ಯಸನ, ಆತಂಕವನ್ನು ದೂರ ಮಾಡಿ ನಿಮ್ಮ ಮನೆಗೆ ಶಾಂತಿ, ಸಮೃದ್ಧಿಯನ್ನು ತರುವ ಮಾರ್ಗವಾಗಲಿದೆ. ನಿಮ್ಮ ದೇಹದಲ್ಲಿ ಅನೈಚ್ಛಿಕ ಮತ್ತು ಐಚ್ಛಿಕವಾಗಿರುವ ಏಕೈಕ ಕಾರ್ಯವೆಂದರೆ ನಿಮ್ಮ ಉಸಿರಾಟ. ಅಂದ್ರೆ ನಮ್ಮ ಉಸಿರಾಟ ನಾವು ಕಾನ್ಷಿಯಸ್ನೆಸ್ ಬ್ರೀತಿಂಗ್ ಅಂತ ಹೇಳ್ತೀವಿ. ರೀಸೆಂಟಾಗಿ ನಾನು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ದೀನಿ, ಸಂಯುಕ್ತ ಕರ್ನಾಟಕದಲ್ಲಿ ಅನ್ಸುತ್ತೆ. ಅವರು ಹೇಳ್ತಾರೆ, ಉಸಿರಾಡ್ತೀವಿ ಅಲ್ಲ ನಾವು, ಅದರಲ್ಲಿ ಹೇಗೆ ಉಸಿರಾಡೋದು ಅಂದರೆ, ಉಸಿರಾಡೋದು ಗೊತ್ತಲ್ವಾ, ಅದನ್ನು ಕಲಿಬೇಕಾ ಅಂದಾಗ ಕಾನ್ಷಿಯಸ್ನೆಸ್ ಬ್ರೀತಿಂಗ್ ಅಂತ ಇದೆ, ಅದು ಗೊತ್ತಾ ಅಂತ ಕೇಳ್ದೆ. ಅಂದರೆ ನಾವು ಉಸಿರಾಡ್ತಾ ಇದ್ದೀವಿ, ನೀವೇ ಅಬ್ಸರ್ವ್ ಮಾಡಿ ಎಷ್ಟರ ಮಟ್ಟಿಗೆ ನಾವು ನಿಜವಾಗ್ಲೂ ಉಸಿರಾಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ನಾವು ನಮ್ಮ ಉಸಿರು ಒಳಗೆ ಡೀಪಾಗಿ ಹೋಗಿ ಬರ್ತಾ ಇದೆ, ಉಸಿರಾಡಬೇಕಾದ್ರೆ ನಾವು ಯಾವ ಥರ ಉಸಿರಾಡ್ತಾ ಇದ್ದೀವಿ, ಆ್ಯಂಡ್ ಆ ಉಸಿರು ನಮ್ಮ ಮೆದುಳಿನ ತನಕ ತಲುಪ್ತಾ ಇದೆಯಾ, ಆಕ್ಸಿಜನ್ನ ಹೆಚ್ಚು ಮಾಡ್ತಾ ಇದೆಯಾ, ಇವೆಲ್ಲವೂ ಅಬ್ಸರ್ವ್ ಮಾಡಿ ನಮಗೆ ಗೊತ್ತಾಗುತ್ತೆ ನಾವು ಪ್ರಜ್ಞೆಯಿಂದ ಮಾಡ್ತಾ ಇದ್ದೀವ ಅಂತ. ಸೊ ನಾವು ನಿಜವಾಗ್ಲೂ ಉಸಿರಾಟನ ಸರಿಯಾಗಿ ಆಡೋದ್ರಿಂದ ಭಾವನಾತ್ಮಕವಾಗಿ ನಿಷ್ಕಲ್ಮಶ ಮತ್ತು ಆಧ್ಯಾತ್ಮಿಕವಾಗಿ ಕೂಡ ಡೆವಲಪ್ ಆಗ್ತೀವಿ ಉಸಿರಿನಿಂದ. ಬಿಕಾಸ್ ಉಸಿರಿನಿಂದ ಆಧ್ಯಾತ್ಮಿಕವಾಗಿ ಬೇಗ ಡೆವಲಪ್ ಆಗ್ಬೋದು. ಯಾಕಂದರೆ ಧ್ಯಾನ ಸ್ಥಿತಿಯಲ್ಲಿ ನಾವು ಸೋಹಂ ಧ್ಯಾನ ಅಂತ ಮಾಡ್ತೀವಿ. ಸೋಹಂ ಧ್ಯಾನ ಅಂದರೆ ನೀವು ಉಸಿರಾಡೋದು ನಿಮಗೆ ಕೇಳಿಸ್ಬೇಕು, ಅಷ್ಟರ ಮಟ್ಟಿಗೆ ನಿಮ್ಮ ಅಂತರಂಗ, ನಿಮ್ಮ ಬ್ರೈನು, ನಿಮ್ಮ ಕಿವಿ ನಿಶಬ್ದವಾಗಿರಬೇಕು, ನಿಮ್ಮ ಉಸಿರಾಟ ನಿಮಗೆ ಕೇಳಿಸ್ಬೇಕು. ಅದೇ ಸೋಹಂ ಧ್ಯಾನ. ಆವಾಗ ನೀವು ಪರ್ಫೆಕ್ಟ್ ಉಸಿರಾಡ್ತಾ ಇದ್ದೀರಾ, ಧ್ಯಾನದಲ್ಲಿದ್ದೀರಾ ಅಂತ ಅರ್ಥ. ಇದಕ್ಕೆ ಏನು ಹೇಳ್ತಾರೆ ಅಂದರೆ, ನಾವು ಕಣ್ಮುಚ್ಕೊಂಡು ನಮ್ಮ ಉಸಿರಾಟದ ಸೌಂಡು ಮಿನಿಮಮ್ 108 ಸಲ ನಮಗೆ ಕೇಳಿಸೋ ಅಷ್ಟು ನಾವು ಫೋಕಸ್ ಮಾಡಿಬಿಟ್ರೆ ಎಷ್ಟು ಕಾನ್ಷಿಯಸ್ನೆಸ್ಸು, ಎಷ್ಟು ಮೆಮೊರಿ ಪವರ್ ಬರುತ್ತೆ ಗೊತ್ತಾ. ಸೊ ಉಸಿರಾಟದಲ್ಲಿ ಇಷ್ಟೊಂದೆಲ್ಲ ಇದೆ, ಅದೆಲ್ಲ ಇಲ್ಲಿ ಬರೆದಿಲ್ಲ. ಓಕೆ, ಅದಕ್ಕೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮ ಉಸಿರಾಟ ನಿಮಗೆ ಸ್ವಯಂ ಚಾಲಿತವಾದದ್ದು. ನೀವು ಇದಕ್ಕೇನು ಸ್ಟಾರ್ಟ್ ಮಾಡಬೇಕು, ಆಫ್ ಮಾಡಬೇಕು ಇಲ್ಲ, ಅದ್ರ ಪಾಡಿಗೆ ಅದು ಮಾಡ್ತಾ ಇರುತ್ತೆ. ಜೊತೆಗೆ ಅದನ್ನು ನೀವು ನಿಯಂತ್ರಿಸಲೂಬಹುದು. ಈ ರೀತಿ ಮಾಡಿದಾಗ ನಿಮ್ಮಲ್ಲಿ ಈ ಬದಲಾವಣೆ ಬರುತ್ತೆ. ಸ್ವಯಂ ಚಾಲಿತವಾಗಿರುತ್ತೆ ಅದು, ನೀವು ಅದನ್ನು ಕಂಟ್ರೋಲ್ ಮಾಡೋದು ಕೂಡ ನಿಮ್ಮ ಕೈಯಲ್ಲೇ ಇದೆ ಆ್ಯಕ್ಚುಲ್ ಆಗಿ. ಹೃದಯ ಬಡಿತ ನಿಧಾನವಾಗುತ್ತದೆ ಉಸಿರಾಟವನ್ನು ನೀವು ಕಂಟ್ರೋಲ್ ಮಾಡಿದಾಗ, ಅಂದರೆ ಸರಿಯಾದ ರೀತಿಯಲ್ಲಿ ಮಾಡಿದಾಗ ಹೃದಯ ಬಡಿತ ನಿಧಾನವಾಗುತ್ತೆ, ಮನಸ್ಸು ಶಾಂತವಾಗುತ್ತೆ, ನರಮಂಡಲವು ಜಗಳ ಮಾಡುವ ಮನಸ್ಥಿತಿಯಿಂದ ವಿಶ್ರಾಂತಿ ಮತ್ತು ಸ್ವೀಕಾರಕ್ಕೆ ಬರುತ್ತೆ. ಜಗಳ ಮಾಡ್ಬೇಕನ್ನ ಏನು ಹೇಳ್ತೀನಿ ಹೇಳಿ, ಡೀಪಾಗಿ ಬ್ರೀತಿಂಗ್ ತಗೊಳ್ಳಿ ಅಂತ ಬಾಯಿಂದ ರಿಲೀಸ್ ಮಾಡಿ ಅಂತ ಹೇಳ್ತೀನಲ್ಲ. ಸೊ ಸಿಂಪಲ್. ಸೊ ಅದನ್ನು ಮಾಡೋದ್ರಿಂದ ಕೂಡ ನಾವು ಇಮ್ಮಿಡಿಯೇಟ್ ಆಗಿ ಜಗಳದಿಂದ ಆಚೆ ಬರ್ತೀವಿ. ಯಾವುದಾದ್ರೂ ಒಂದು ಜಗಳ ಮಾಡಬೇಕು ಅಂತ ಅನ್ನಿಸಿದಾಗ ಡೀಪಾಗಿ ಬ್ರೀತ್ ಇನ್ ಮಾಡಿಬಿಟ್ಟು ಬ್ರೀತ್ ಔಟ್ ಮಾಡಿ ಆಯ್ತು ಅಂತ ನೀವು ಹೇಳಿ ನೋಡಿ, ನೀವು ಮಾತಾಡೋ ರೀತಿ ಬದಲಾಗ್ಬಿಡುತ್ತೆ, ಜಗಳ ಕಡಿಮೆ ಆಗ್ಬಿಡುತ್ತೆ. ಉಸಿರಾಟ ಮತ್ತು ಸಂತೃಪ್ತಿಯ ವಿಜ್ಞಾನ ಏನು ಹೇಳುತ್ತೆ ಸೈನ್ಸು? ದೀರ್ಘವಾಗಿ ಉಸಿರಾಡುವುದರಿಂದ ಪ್ಯಾರಾಸಿಂಥೆಟಿಕ್ ನರಮಂಡಲವು ಸಕ್ರಿಯಗೊಳ್ಳುತ್ತದೆ. ಪ್ಯಾರಾಸಿಂಥೆಟಿಕ್ ಅನ್ನೋ ಒಂದು ನರ್ವ್ ಸಿಸ್ಟಮ್ ಏನಿದೆ ಅದು ನಮಗೆ ಆಕ್ಟಿವ್ ಆಗುತ್ತೆ. ಇದು ನಿಮ್ಮಲ್ಲಿ ಪ್ಯಾರಾಸಿಂಥೆಟಿಕ್ ನರ್ವ್ ಏನಿದೆ, ಪ್ಯಾರಾಸಿಂಥೆಟಿಕ್ ನರಮಂಡಲ ನಮಗೆ ಕರೆಕ್ಟ್ ಆದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಕ್ಲಾರಿಟಿ ಬರುತ್ತೆ, ಸ್ಪಷ್ಟತೆ ಬರುತ್ತೆ, ಶಾಂತಿ ಬರುತ್ತೆ, ನಾವು ಗುಣ ಆಗ್ತೀವಿ, ಬೇಗ ನಾವು ಹುಷಾರಾಗಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ನರಮಂಡಲ ವ್ಯವಸ್ಥೆಯನ್ನು ನಮ್ಮ ನರ್ವ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ, ಪ್ಯಾರಾಸಿಂಥೆಟಿಕ್ ನರ್ವ್ ಸಿಸ್ಟಮ್ ನಮಗೆ ಹೆಲ್ಪ್ ಮಾಡುತ್ತೆ. ಅದು ಯಾವಾಗ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂದರೆ ನಮ್ಮ ಉಸಿರಾಟ ಸರಿಯಾಗಿದ್ದಾಗ. ಉಸಿರಾಟ ವ್ಯಾಯಾಮವು ಮೆದುಳಿಗೆ ಆಮ್ಲಜನಕವನ್ನು ಹೆಚ್ಚು ಮಾಡುತ್ತೆ, ಆಕ್ಸಿಜನ್ನ ಹೆಚ್ಚು ಮಾಡುತ್ತೆ. ಆಕ್ಸಿಜನ್ ಹೆಚ್ಚಾದಾಗ ನಮಗೆ ಕಾನ್ಸಂಟ್ರೇಷನ್, ಏಕಾಗ್ರತೆ ಬೇಗ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಾವು ನಮ್ಮ ಸಂಸ್ಕಾರದಲ್ಲಿ ಮಕ್ಕಳಿಗೆ ಏನು ಹೇಳ್ಕೊಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೀವಿ ಅಲ್ವಾ. 3 ಪ್ರಾಣಾಯಾಮ ಬಿಟ್ಟು ಇನ್ನೂ 4, 5, 6, 7
7 ಪ್ರಾಣಾಯಾಮ ಬೇಸಿಕ್ ಆಗಿ ಮಾಡ್ಕೊಂಡ್ಬಿಟ್ರೆ ಆ್ಯಂಡ್ ಧ್ಯಾನದಲ್ಲಿ ಒಂದು ಉಸಿರಾಟ ಕ್ರಿಯೆ ಇದೊಂದು ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಶಾಂತಿಯಿಂದ ಇರ್ತೀವಿ ನಾವು ಆ್ಯಂಡ್ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ತುಂಬ ಜನ ನಮ್ಮ ಮಕ್ಕಳು ರೀಸೆಂಟಾಗಿ ಹೇಳ್ತಾ ಇದ್ರು 5th ರ್ಯಾಂಕ್ ಬಂದಿದ್ದೀನಿ, ಮತ್ತು ನಾನು ಎಕ್ಸಾಮಲ್ಲಿ ಎಷ್ಟು ಬಿಡ್ತಾ ಇದ್ದೆ, ಇವತ್ತೆಷ್ಟು ಹೈ ಸ್ಕೋರ್ ಮಾಡಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ ಮ್ಯಾಮ್ ಆ್ಯಂಡ್ ಟೀಚರ್ಸ್ ಎಲ್ಲ ಎಷ್ಟು ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಪೇರೆಂಟ್ಸ್ ಮೀಟಿಂಗಲ್ಲಿ ಅಂತ ಪೇರೆಂಟ್ಸ್ ಶೇರ್ ಮಾಡ್ತಾಯಿದ್ರು. ನೋಡೋಣ ಆ ವೀಡಿಯೋಸ್ಗಳನ್ನ ನಿಮಗೆ ನಾವು ಆದಷ್ಟು ಬೇಗ ಒಂದು ಚಿಕ್ಕ ರೀಲ್ಸ್ ಮಾಡಿ ಹಾಕ್ತೀವಿ ಪೇರೆಂಟ್ಸ್ಗೆ ಎಷ್ಟು ಬೆನಿಫಿಟ್ ಆಗಿದೆ ಮಕ್ಕಳಿಗೆ ಅಂತ. ಉಸಿರಾಟದ ಮೇಲೆ ನಿಯಂತ್ರಣವಿರೋದ್ರಿಂದ ಕಾರ್ಟಿಸೋಲನ್ನು ನಾವು ನಿಯಂತ್ರಣ ಮಾಡ್ಬೋದು. ಸೆರೋಟಿನನ್ನು ಹೆಚ್ಚಿಸುತ್ತದೆ. ಕಾರ್ಟಿಸೋಲ್ ಹಾರ್ಮೋನ್ ಮತ್ತು ಸೆರೋಟಿನ್ ಹಾರ್ಮೋನು ಲೈಕ್ ಕಾರ್ಟಿಸೋಲ್ ಏನು ಮಾಡುತ್ತೆ ಅಂದರೆ ನಮಗೆ ಕೋಪ ಜಾಸ್ತಿ ಬರ್ಸುತ್ತೆ, ಅಗ್ರೆಸಿವ್ ನೇಚರ್ನ ಕೊಡುತ್ತೆ. ಅದನ್ನು ಉಸಿರಾಟ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಸೆರೋಟಿನ್ ಹಾರ್ಮೋನ್ ನಮಗೆ ಪೀಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದು ಜಾಸ್ತಿ ಆದಾಗ ನಮಗೆ ಶಾಂತಿ ಹೆಚ್ಚಾಗುತ್ತೆ. ಸೊ ಶಾಂತಿ ಹೆಚ್ಚು ಮಾಡೋ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಟೆನ್ಷನ್ ಕೊಡುವಂಥ ಹಾರ್ಮೋನ್ನ ಕಡಿಮೆ ಮಾಡುತ್ತೆ. ಸ್ಟ್ರೆಸ್ ಹಾರ್ಮೋನ್ನ ಕಡಿಮೆ ಮಾಡುತ್ತೆ. ಯಾವುದು? ಉಸಿರಾಟ. ಈಗ ಸ್ಟ್ರೆಸ್ಗೆ ಟ್ಯಾಬ್ಲೆಟು ಬೇಡ ಹಾಗಂತ ತೊಗೊಬೇಡಿ ಅಂತ ಹೇಳಲ್ಲ. ಏನು ಹೇಳಿ ನಾನು, ಉಸಿರಾಟ ಸರಿಯಾಗಿ ಮಾಡಿದ್ರೆ ಖಂಡಿತ ನೀವು ಸ್ಟ್ರೆಸ್ ಹಾರ್ಮೋನ್ಸ್ಗಳಿಗೆ ತೊಗೊಳ್ತಾ ಇರೋ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಅಥವಾ ನೀವೇನು ಯೂಸ್ ಮಾಡ್ತೀರಾ ಕೆಲವೊಂದು ಟ್ಯಾಬ್ಲೆಟ್ಸ್ನ ಸ್ಟಾಪ್ ಮಾಡ್ಬೋದು. ಉಸಿರಾಟದಿಂದ ಎಷ್ಟೊಂದು ಕಾಯಿಲೆನ ವಾಸಿ ಮಾಡ್ಕೊಬೋದು ಗೊತ್ತಾ. ಅಧ್ಯಯನಗಳ ಪ್ರಕಾರ 5 ನಿಮಿಷಗಳ ದೀರ್ಘ ಉಸಿರಾಟ ನಿಮ್ಮಲ್ಲಿ ಯಾರಿಗೆಲ್ಲ ಅಡಿಕ್ಷನ್ಸ್ ಇದೆ ಕೇಳಿಸ್ಕೊಳ್ಳಿ. 5 ನಿಮಿಷ ಅಲಾರಾಮ್ ಇಟ್ಕೊಂಡು 5 ಮಿನಿಟ್ಸ್ಗೆ ಶುರು ಮಾಡಿ. ಡೀಪಾಗಿ ಉಸಿರಾಟನ ಧ್ಯಾನ ಮಾಡೋದ್ರಿಂದ 5 ನಿಮಿಷ ಉಸಿರಾಟದ ಧ್ಯಾನ ಮಾಡೋದ್ರಿಂದ 40% ನಿಮಗೆ ಅಡಿಕ್ಷನ್ಸ್ ಕಡಿಮೆ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾರಾದರೂ ನನಗೆ ಸ್ಮೋಕ್ ಬಿಡಬೇಕು ಅಂತ ಇದ್ದೀನಿ, ಡ್ರಿಂಕ್ಸ್ ಬಿಡಬೇಕು ಅಂತ ಇದ್ದೀನಿ, ಕಾಫಿ ಟೀ ಬಿಡಬೇಕು ಅಂತ ಇದ್ದೀನಿ, ಅಥವಾ ಏನೋ ಹ್ಯಾಬಿಟ್ ಆಗಿಬಿಟ್ಟಿದೆ, ಈ ಹ್ಯಾಬಿಟ್ನ ಸ್ಟಾಪ್ ಮಾಡಬೇಕು, ಏನೋ ಅದು ತಿನ್ನಬೇಕು ಅಂತ ಹ್ಯಾಬಿಟ್ಟು, ಇದು ತಿನ್ನಬೇಕು ಅಂತ ಹ್ಯಾಬಿಟ್, ಎಲ್ಲ ಹ್ಯಾಬಿಟ್ಸೇ, ಶಾಪಿಂಗ್ ಹ್ಯಾಬಿಟ್ಟು, ಎಲ್ಲ ಹ್ಯಾಬಿಟ್, ಅಡಿಕ್ಷನ್ಸ್ಗಳು. ಈ ಅಡಿಕ್ಷನ್ಸ್ಗಳಿಗೆ ನಾನೇನು ಒಳಗಾಗಿದ್ದೀನಿ, ಯಾವ ಥರದ್ದೇ ಆಗಿರ್ಬೋದು, ಆ ಅಡಿಕ್ಷನ್ಸ್ ನಿಮ್ಗೆ ಹೋಗಬೇಕು ಅನ್ನಿಸ್ತಿದೆ ಅಂದಾಗ 5 ನಿಮಿಷ ನೀವು ಉಸಿರಾಟದ ಮೇಲೆ ಗಮನ ಕೊಟ್ಟು ಮೆಡಿಟೇಷನ್ ಮಾಡಿ. ಆಟೋಮೆಟಿಕ್ಕಾಗಿ ನಿಮಗೆ ಅಡಿಕ್ಷನ್ಸ್ಗೆ ಹೋಗೋದು 40% ನಿಮ್ಮನ್ನು ಅದು ಕಂಟ್ರೋಲ್ ಮಾಡುತ್ತೆ ಹೋಗದೇ ಇರೋ ಹಾಗೆ. ಮಿಕ್ಕಿದ್ದು 60% ನಿಮ್ಮ ಬ್ರೈನ್, ನಿಮ್ಮ ಆ್ಯಕ್ಷನ್, ನಿಮ್ಮ ಥಾಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಉಸಿರಾಟದ ಮೂಲಕ ನಿಮ್ಮ ದೇಹದ ಕ್ರಿಯೆಗಳನ್ನು ನಿಯಂತ್ರಿಸ್ಕೊಳ್ತೀರಿ ಮತ್ತು ದೇಹದ ಕ್ರಿಯೆಗಳ ಮೂಲಕ ನೀವು ಭಾವನಾತ್ಮಕವಾಗಿ ಸ್ಥಿರವಾಗಿರ್ತೀರಿ. ಈ ಆಚರಣೆ ಯಾಕೆ ಮುಖ್ಯ? ಯಾವುದೇ ಸಮಯದಲ್ಲಿ ನಿಮ್ಮನ್ನು ತಕ್ಷಣವೇ ಭಾವನಾತ್ಮಕವಾಗಿ ಸ್ಥಿರಗೊಳಿಸುತ್ತೆ. ಎಂಥ ಪ್ರಾಬ್ಲಮ್ಮೇ ಇರಲಿ ಅಂದ ತಕ್ಷಣ ಇಮ್ಮಿಡಿಯೇಟ್ ನಮಗೆ ಸ್ಥಿರಗೊಳಿಸುತ್ತೆ, ನಮ್ಮನ್ನು ವಾಸ್ತವಿಕತೆಗೆ ತರುತ್ತೆ. ನಿಮ್ಮ ನಿದ್ರೆ, ಏಕಾಗ್ರತೆ, ಜೀರ್ಣಶಕ್ತಿ ಮತ್ತು ಸಾಮರ್ಥ್ಯವನ್ನು ಉತ್ತೇಜನ ಮಾಡುತ್ತೆ. ದೇಹದಲ್ಲಿ ಮನೆ ಮಾಡಿರುವ ಚಿಂತೆಗಳನ್ನು ದೂರ ಮಾಡುತ್ತೆ. ಇದು ನಮಗೆ ಯಾಕೆ ಮಾಡಬೇಕು ಅಂತ ಗೊತ್ತಾಯಿತು. ಇಷ್ಟು ಉಸಿರಾಟದ ಬಗ್ಗೆ ಇಷ್ಟು ನಾಲೆಜ್ ಇದೆ. ಹಾಗಿದ್ರೆ ನೀವು ದಿನ ಇದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಬೇಕು, ಉಸಿರಾಟದ ಮೇಲೆ ಕಾನ್ಷಿಯಸ್ ಬ್ರೀತಿಂಗ್ ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಉಸಿರಾಟದ ಬಗ್ಗೆ ನಿಮ್ಗೇನು ಗೊತ್ತಾಯಿತು? ಯಾರಾದರೂ ಇದನ್ನು ನಾನು ಕ್ಲಾಸಲ್ಲಿ ಮಾಡಿಸಿದ್ದೆ, ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಹೌದು ಮ್ಯಾಮ್, ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಅಥವಾ ಉಸಿರಾಟದ ಬಗ್ಗೆ ಕಾನ್ಷಿಯಸ್ನೆಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಥಿತಿ ಹೇಗಾಗಿದೆ, ನಿಮ್ಮ ಥಾಟ್ಸ್ ಹೇಗಾಗಿದೆ, ನಿಮ್ಮ ಪರಿಸ್ಥಿತಿಗಳನ್ನು ಯಾವ ಥರ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ, ಏನಾದರೂ ಡಿಫ್ರೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಓದೋರಿಗೂ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಅವರು ಉಸಿರಾಟನ ಕಾನ್ಷಿಯಸ್ನೆಸ್ಸಿಂದ ಮಾಡೋಕ್ಕೆ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋ ಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲಾ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.